ಹಲೋ ಸರ್ ನಮಸ್ತೆ. ನಮಸ್ತೆ. ನನ್ನ ಹೆಸರು ಅಜಯ್ ಅಂತೇಳಿ, ಭೀಷ್ಮ ನ್ಯೂಸ್ ಕನ್ನಡ ಚಾನಲ್ ವತಿಯಿಂದ ತಮ್ಮ ಹೇಳಿ ಸರ್. ಹೆಸರು ಮತ್ತು ವಿಳಾಸವನ್ನ ತಿಳಿಸಿ ಸರ್. ಮಂಜುನಾಥ್ ಪಾಳ್ಯಗರ್, ಪಾವಗಡ, ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕ ಮಹಾಸಮಿತಿ ಕಾರ್ಯಾಧ್ಯಕ್ಷರು. ಸರ್ ಈ ವಿಚಾರವಾಗಿ ಥ್ಯಾಂಕ್ ಯು ಸರ್. ಈಗ ಕೆಲವು ದಿನಗಳಿಂದ ಮೀಸಲಾತಿ ವಿಚಾರವಾಗಿ ಒಂದು ಹೋರಾಟವನ್ನ ನಡೀತಾ ಇದೆ. ಈ ಹೋರಾಟದ ವಿಷಯವಾಗಿ ತಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ತಿಳಿಸಿಕೊಡಿ ಸರ್. ಮೀಸಲಾತಿ ವಿಷಯವಾಗಿ ಹಲವಾರು ಸಂಘಟನೆಗಳು ಮತ್ತೆ ಕೆಲವು ರಾಜಕಾರಣಿಗಳು 30-35 ವರ್ಷಗಳಿಂದ ಹೋರಾಟ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಈಗ ಅದು ವಿಶೇಷವಾಗಿ ಉಗ್ರಪ್ಪ ಅವರು ಒಂದು ವರ್ಷದಿಂದ 26 ಜಿಲ್ಲೆಗಳು ಪ್ರವಾಸ ಮಾಡಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿಕೊಂಡು ಡಿಸಿಗಳಿಗೆ ಮನವಿ ಕೊಟ್ಕೊಂಡು ಚಿಂತನ ಮಂಥನ ಕಾರ್ಯಕ್ರಮ ಮಾಡಿಕೊಂಡು ಅಲ್ಲಿನ ಸಮುದಾಯದ ಜನಗಳಿಗೆ ಅರಿವು ಮೂಡಿಸೋ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಇದೆರಡು ಮಾತೇನಿಲ್ಲ ಸರ್. ಇದರಲ್ಲಿ ಈಗ ನಿಮ್ಮ ಸಮುದಾಯದ ಮೀಸಲು ಕ್ಷೇತ್ರದಿಂದ ನಿಮ್ಮ ಸಮುದಾಯದ ಸರ್ಟಿಫಿಕೇಟ್ ಇಟ್ಕೊಂಡು ಗೆದ್ದಂತ 15 ಜನ ಶಾಸಕರು ಹೀಗೆ ನಿಮಗೆ ಕೈ ಜೋಡಿಸಿದಾರಾ ಈ ವಿಷಯವಾಗಿ, ಮೀಸಲಾತಿ ವಿಚಾರವಾಗಿ? ಅವರು 187 ಕೋಟಿ ನಿಗಮದಲ್ಲಿ ಹಗರಣ ಆಗ ಸಂದರ್ಭದಲ್ಲಿ ಬಾಯಿ ಬಿಟ್ಟಿಲ್ಲ. ಈ ವಿಷಯದಲ್ಲಿ ಯಾವಾಗ ಬರ್ತಾರೆ? ಅಂದ್ರೆ ಈಗ 15 ಜನ ಶಾಸಕರುಗಳು, 3 ಎಂಪಿಗಳು ನಿಮ್ಗೆ ಯಾವುದೇ ತರಹದ ಸ್ಪಂದನೆಯನ್ನ ಕೊಟ್ಟಿಲ್ಲ ಇದುವರೆಗೂ? ಅವರವರು ಕೊಡ್ತಾ ಇದಾರೆ, ಇಲ್ಲ ಅವರವರು ಇದಕ್ಕೋಸ್ಕರ ಈಗ ಕೊಡ್ತಾ ಇದಾರೆ. ಈಗ ಒಂದು ತಿಂಗಳಿಂದ ಕೊಡ್ತಾ ಇದ್ದಾರೆ, ಪತ್ರಿಕಾಗೋಷ್ಠಿಯಲ್ಲಿ ಕೊಡ್ತಾ ಇದಾರೆ. ಬಟ್ ಇವ್ರ ಜೊತೆ ಕೈ ಜೋಡಿಸಿಲ್ಲ. ಯಾರು ಕೈ ಜೋಡಿಸಿಲ್ಲ? ಅವರವರು ಇದಕ್ಕೋಸ್ಕರ ಅವ್ರು ಕೊಡ್ತಾ ಇದ್ದಾರೆ. ಸರ್, ರಾಮುಲು ಅವರು ಒಂದಿಟ್ಟು ಪತ್ರಿಕಾ ಇದರಲ್ಲಿ ಕೊಟ್ಟಿದ್ರು, ಮೀಸಲಾತಿ ವಿಚಾರವಾಗಿ ಉಗ್ರ ಹೋರಾಟವನ್ನ ಮಾಡ್ತೀವಿ ಅಂತೇಳಿ ಮೈಸೂರಿನ ಇದರಲ್ಲಿ ಕೊಟ್ಟಿದ್ರು, ಒಂದು ಪತ್ರಿಕಾಗೋಷ್ಠಿಯನ್ನ ಕೊಟ್ಟಿದ್ರು. ಈಗ ಮೀಸಲಾತಿ ಹೆಚ್ಚಿಗೆ ಮಾಡಿದ್ದು 3% ಇದ್ದಿದ್ದು 7% ಮಾಡಿದ್ದು ಬಿಜೆಪಿ ಸರ್ಕಾರ. ಎಸ್ಸಿಗೆ 15 ಇದ್ದಿದ್ದು 17% ಮಾಡಿದ್ದು, ಅದೆರಡು ಹೆಚ್ಚಿಗೆ ಮಾಡಿದ್ದು ಬಿಜೆಪಿ ಸರ್ಕಾರನೇ. ಆದ್ರೆ ಈಗ ಕೇಂದ್ರದಲ್ಲಿ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇದು ಸಂವಿಧಾನ ಇದರಲ್ಲಿ ಸೆಷನ್ ಅಲ್ಲಿ ಮೊದಲನೇದಾಗಿ ಅವಾಗ್ಲೇ ನಿಮ್ಮ ಬಿಜೆಪಿ ಸರ್ಕಾರದವ್ರು ಹೇಳಿದ್ರು, ಅವಾಗ್ಲೇ ಮಾಡ್ಬೋದಾಗಿತ್ತಲ್ಲ, ಶೆಡ್ಯುಲೇಷನ್ 9 ಅಲ್ಲಿ ಸೇರ್ಸ್ಬೋದಾಗಿತ್ತಲ್ಲ, ಯಾಕೆ ಸೇರ್ಸ್ಲಿಲ್ಲ ಅವಾಗ್ಲೇ ಅವರು? ಕೇವಲ ಚುನಾವಣೆಗೆ ಮಿಕ್ಕಿದಲ್ಲ. ಅಂದ್ರೆ ನಿಮಗೆ ಮೀಸಲಾತಿಯನ್ನು ಹೆಚ್ಚಿಸುವಂತ ಉದ್ದೇಶ ಇಲ್ಲ, ಕೇವಲ ತಮ್ಮ ರಾಜಕೀಯ ಬೇಳೆಯನ್ನು ಬೇಯಿಸ್ಕೊಳ್ಳೋದಕ್ಕೋಸ್ಕರ ನಿಮ್ಮನ್ನ ಬಳಕೆ ಮಾಡ್ಕೊಂತ ಇದ್ದಾರೆ ನಿಮ್ಮ ಸಮುದಾಯವನ್ನ ಅಂತಲ್ಲ? ಹೌದು, 100% ಇದೆ ಸರ್. ಈ ವಿಷಯವಾಗಿ ನಿಮ್ಮ ಸಮುದಾಯದ ಸ್ವಾಮೀಜಿಗಳಾಗಿರ್ತಕ್ಕಂಥ, ಮೂಲ ಪೀಠಾಧಿಪತಿಗಳಾಗಿರ್ತಕ್ಕಂಥ ಶ್ರೀಯುತ ಪ್ರಸನ್ನಂದ ಸ್ವಾಮೀಜಿಗಳು ಈ ವಿಷಯವಾಗಿ ನಿಮಗೆ ಸಾಥನ್ನ ಕೊಟ್ಟಿದ್ದಾರಾ? ಅವರು ದಾವಣಗೆರೆ ಜಿಲ್ಲೆ ಮಾನ್ಯ ಉಗ್ರಪ್ಪನವರು ದಾವಣಗೆರೆ ಜಿಲ್ಲೆಗೆ ಬಂದಾಗನೇ ಅವ್ರು ಸಾಥ್ ಕೊಟ್ಟಿಲ್ಲ. ದಾವಣಗೆರೆ ಆಗ್ಬೋದು, ಚಿತ್ರದುರ್ಗ ಆಗ್ಬೋದು, ಹಾವೇರಿ ಆಗ್ಬೋದು, ಇತರ ಅಕ್ಕಪಕ್ಕ ಜಿಲ್ಲೆಗಳಲ್ಲಾದ್ರೂ ಸಾಥ್ ಕೊಟ್ಟಿಲ್ಲ. ಬಹುಶಃ ಅವರು ಜಾತ್ರೆ ಮುಗದ ನಂತರ ಏನು ಹೆಲ್ತ್ ಪ್ರಾಬ್ಲಮ್ ಇದೆ ಅಂದ್ಬಿಟ್ಟು ಅಪೋಲೋ ಆಸ್ಪತ್ರೆಯಲ್ಲಿ ಹೈದರಾಬಾದ್ ಅಲ್ಲಿ ಇದಾಗಿದ್ರು. ಅವ್ರು ಇನ್ನೂ ಹುಷಾರಾಗಿದ್ರು ಇಲ್ವೋ ಅದ್ರ ಬಗ್ಗೆ ಗೊತ್ತಿಲ್ಲ ಸರ್ ನನಗೆ. ಅಂದ್ರೆ ನಿಮ್ಮ ಸ್ವಾಮೀಜಿಗಳು ಇದುವರೆಗೂ ಯಾವುದೇ ತರದ ಸಪೋರ್ಟ್ ಅನ್ನ ಕೊಟ್ಟಿಲ್ಲ? ಕೆಲವರು ಕೊಟ್ಟಿದ್ದಾರೆ. ಅಂದ್ರೆ ನಿಮ್ಮ ಸಮುದಾಯದಲ್ಲಿ ಇರ್ತಕ್ಕಂಥ 18 ಸ್ವಾಮೀಜಿಗಳಲ್ಲಿ ಕೆಲವರು ನಿಮಗೆ ಸ್ಪಂದನೆಯನ್ನು ಕೊಟ್ಟಿದ್ದಾರೆ? ಕೆಲವರು ಬೆಂಗಳೂರಲ್ಲಿ ಮೀಟಿಂಗ್ ಆದಾಗ ಕೆಲವರು ಒಂದು 3-4 ಜನಕ್ಕೆ ಬೆಂಗಳೂರಿಗೆ ಬಂದವ್ರೆ. ಮತ್ತೆ ರಾಯಚೂರು, ಕೊಪ್ಪಳ, ಭಾಗದಲ್ಲಿದ್ದಾಗ ಅವರು ಬಂದಿದ್ದಾರೆ, ಮಾತ್ರ ಅವ್ರು ಕೊಟ್ಟಿದ್ದಾರೆ. ಅಂದ್ರೆ ಮೂಲ ಪೀಠಾಧಿಪತಿಗಳಾಗಿರ್ತಕ್ಕಂಥ ಇಲ್ಲಿವರೆಗೂ ಒಂದೇ ಒಂದು ಜಿಲ್ಲೆ ಮೂಲ ಪೀಠಾಧಿಪತಿಗಳು ಇಲ್ಲಿವರೆಗೂ ಒಂದೇ ಒಂದು ಜಿಲ್ಲೆಯಲ್ಲಿ ಸಹ ಅವ್ರಿಗೆ ಸಾಥ್ ಕೊಟ್ಟಿಲ್ಲ. ಅವ್ರಿಗೆ ಸಮುದಾಯದ ಮೇಲೆ ಕಾಳಜಿ, ಬದ್ಧತೆ ಏನಾದ್ರೂ ಇದ್ದಿದ್ದಾರೆ, ಉಗ್ರಪ್ಪ ಅವರು ಪ್ರತಿ ಜಿಲ್ಲೆಗೂ ಪ್ರವಾಸ ಮಾಡಿದಾಗ ಅವ್ರ ಜೊತೆ ಹೋಗ್ಬಿಟ್ಟು ಅವ್ರೇನು ಬರ್ಬೇಡ ಅಂತಾನೆ ಯಾರಿಗೂ ಹೇಳಿರಲಿಲ್ಲ. ಉಗ್ರಪ್ಪ ಅವರೇನು ಸಮಾನ ಮನಸ್ಕರ ಒಂದು ತಂಡ ಕಟ್ಕೊಂಡು ಪ್ರವಾಸ ಮಾಡ್ತಾ ಇದ್ದಾರೆ. ಇಲ್ಲಿವರೆಗೂ ಆಗ್ಲಿ ಒಂದು ಜಿಲ್ಲೆಗಾದ್ರೂ ಅವರು ಕಣ್ಣಿಗೆ ಕಾಣಲಿಲ್ಲ, ಎಲ್ಲೋ ಕಾಣಿಸ್ಕೊಂಡೂ ಇಲ್ಲ. ಸರ್, ಈಗ ನಿಮ್ಮ ಸಮುದಾಯದ 187 ಕೋಟಿ ರೂಪಾಯಿ ಏನು ಇದಾಯ್ತಲ್ಲ, ಆ ವಿಷಯವಾಗಿ ನೀವು ಏನಾದ್ರೂ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದೀರಾ ನಿಮ್ಮ ಸಂಘಟನೆಯಿಂದ, ಅಥವಾ VS ಉಗ್ರಪ್ಪನವರ ನೇತೃತ್ವದಿಂದ ಏನಾದ್ರು? ಉಗ್ರಪ್ಪನವರು ಅದಾದಾಗ ಒಂದು ವಾರದಲ್ಲೇನೆ ಮುಖ್ಯಮಂತ್ರಿ ಅವ್ರಿಗೆ ಲೆಟರ್ ಮಾಡಿದ್ದಾರೆ. ಆ ಲೆಟರ್ ನಾನು ನೋಡ್ಕೊಂಡ್ ಬಂದಿದ್ದೀನಿ. ಅಂದ್ರೆ ಏನು ಕ್ರಮ ತಗೊಂಡಿಲ್ಲ ಅಂತಲ್ಲ? ಕ್ರಮ ತಗೊಂಡಿಲ್ಲ, ಅದು CBI ಹಂತದಲ್ಲಿದೆ, ಅದ್ರ ಕೇಸ್ ನಡೀತಾ ಇದೆ. ಕೇಸ್ ಹಂತದಲ್ಲಿ ಅದು ಕ್ಲಿಯರ್ ಆಗುತ್ತೆ ಅದು. ಓಕೆ ಸರ್. ಈಗ ನಿಮ್ಮ ಕೊನೆಯ ಪ್ರಶ್ನೆ, ನಿಮ್ಮ ಸಮುದಾಯದಲ್ಲಿರ್ತಕ್ಕಂಥ ರಾಜಕೀಯ ನಾಯಕರುಗಳು ಯಾವುದೇ ತರದ ಸ್ಪಂದನೆಯನ್ನ ಕೊಟ್ಟಿಲ್ಲ? ಅವರವರ
ಇಲ್ಲಿ ಮಿನಿಮಮ್ ಮಾಧ್ಯಮದ ಮುಖಾಂತರ ನಾವು ನೋಡ್ತಾ ಇದ್ವಿ, ಅಲ್ಲೆಲ್ಲ ಈಗೀಗ ಕೊಡ್ತಾ ಇದ್ದಾರೆ. ಅಂದ್ರೆ ಈಗ ರಾಜಕೀಯ ಬಂತಲ್ಲ ಮುಂದಿನ 2 ವರ್ಷ, ಅದಕ್ಕಾಗಿ ಹೌದು. ಏನಾದ್ರು ಕೊಡ್ತಾ ಇದಾರ? ಹೌದು, ಯಾವ ಉದ್ದೇಶ ಇಟ್ಕೊಂಡು ಕೊಡ್ತಾ ಇದಾರೋ ಗೊತ್ತಿಲ್ಲ. ಬಟ್ ಮೊನ್ನೆ ಇವರು ರಾಮುಲು ಅವರು ಮೈಸೂರಲ್ಲಿ ಕೊಟ್ಟಿದ್ದಾರೆ. ಕೇಸು ಯಾವ್ದು ವಾದ ಮಾಡಕ್ ಹೋಗಿಲ್ಲ, ಸರ್ಕಾರ ಏನೋ ಕ್ರಮ ತಗೊಂಡಿಲ್ಲ ಅಂತ. ಈಗ ಮೀಸಲಾತಿ ಹೆಚ್ಚು ಮಾಡಿದ್ದು ಅವರೇನೆ. ಈಗ ಬಿಜೆಪಿ ಕೇಂದ್ರದಲ್ಲಿರೋದು ಬಿಜೆಪಿ ಸರ್ಕಾರನೇ. ಶೆಡ್ಯೂಲ್ ಲೈನ್ ಸೇರಿಸ್ಬಿಟ್ಟು ರಾಷ್ಟ್ರಪತಿ ಅಂಕ ಹಾಕಿಸ್ಬಿಟ್ಟು ಕೊಡ್ಬೋದಿತ್ತು. ಬಟ್ ಯಾಕೆ ಇಲ್ಲಿವರೆಗೂ ಯಾಕೆ ಕೊಡ್ತಾ ಇಲ್ಲ? ಮತ್ತೆ 2028ಕ್ಕೆ ನಾವೇ ಅಧಿಕಾರಕ್ಕೆ ಬರ್ತೀವಿ, ಅವಾಗ ನಾವೇ ಹೈಕೋರ್ಟ್ ಅಲ್ಲಿ ಇರೋ ಕೇಸ್ ಇತ್ಯರ್ಥ ಮಾಡ್ತೀವಿ ಅಂತ ಹೇಳ್ತಾರೆ. ಯಾವ ಪಾರ್ಟ್ನಟ್ ಅಂತ ಹೇಳಿದಾರೆ ನಮ್ಗಂತ ಗೊತ್ತಿಲ್ಲ. ಕೇವಲ ಇದು ಇದೆಲ್ಲ ಹೇಳಿಕೆಗಳು ನೋಡ್ತಾ ಇದ್ರೆ ಗಿಮ್ಮಕ್ಕೋಸ್ಕರ 3 ಪಕ್ಷಗಳು ನಮ್ಮನ್ನು ಬಳಕೆ ಮಾಡ್ಕೊತಾ ಇದ್ದಾರೆ ಅಂತ ನಮ್ಗೆ ಮೇಲ್ನೋಟ ಕಾಣ್ತಾ ಇದೆ. ಅಂದ್ರೆ ನಿಮ್ಮ ಸಮುದಾಯವನ್ನ ಕೇವಲ ವೋಟ್ ಬ್ಯಾಂಕ್ ಆಗಿ ಮಾತ್ರ ಬಳಕೆಯನ್ನ ಮಾಡ್ಕೊಳ್ತಾ ಇದ್ದಾರೆ, ಬೇರೆ ಯಾವುದೇ ತರದ ಉದ್ದೇಶವೂ ಇಲ್ಲ ಅನ್ನೋದನ್ನ ನಿಮ್ಮ ಸ್ಪಷ್ಟನೆ. ಹೌದು ಸರ್, ನೀವು ಈಗ ರಾಜಕೀಯ ನಾಯಕರು ಕೇವಲ 3 ಕುಟುಂಬಗಳು ಮಾತ್ರ ಈ ರಾಜಕೀಯ ನಡೆಸ್ತಾ ಇದೆ ಅಂತೇಳಿ ಹೇಳಿದ್ರಿ. ಇಲ್ಲಿವರೆಗೂ ರಾಜಕೀಯ ಮೀಸಲು ಬಂದ್ಬಿಟ್ಟು 91 ಇಂದ ಈ ಕಡೆ ಎಷ್ಟಿಗೆ ಬಂದ್ಬಿಟ್ಟು ಈ ಕಡೆ ಮೀಸಲು ಬಂದಾಗಿಂದ ಇಲ್ಲಿವರೆಗೂ ಹೊಸ ಮುಖಗಳು ವಿಧಾನಸೌಧಕ್ಕೆ ಹೋಗಿರೋ ನಾವು ನೋಡೇ ಇಲ್ಲ ಇನ್ನೂ. ಅಲ್ಲ, ನಾವು ಕೇಳೋದಿಷ್ಟೇನೆ, ನಿಮ್ಮ ಸಂಘಟನೆ, ಅನೇಕ ಸಂಘಟನೆಗಳು ನೀವೇ ಕೂಡ ಇವರೇ ಬರ್ಲಿ, ಮುಂದಿನ ಯುವಕ, ಮುಂದಿನ ನಾಯಕ ಅಂತೇಳಿ ಅವರ ಕುಟುಂಬದವರನ್ನೇ ಗುರುತಿಸ್ತಾ ಬಂದಿರಲ್ಲ. ಅದರ ವಿಷಯವಾಗಿ ನಾವು ಇವರೇ ಬರ್ಲಿ ಅಂತಲ್ಲ. ನಮ್ಮ ಸಮುದಾಯದ ನೋಡಿ, ಮೊನ್ನೆ ದಾವಣಗೆರೆಯಲ್ಲಿ ಒಬ್ಬರು ನಿಲ್ಸಿದ್ರು ದಾಸ್ ಕರಿಯಪ್ಪ ಅಂತ, ಶ್ರೀನಿವಾಸ್ ದಾಸ್ ಕರಿಯಪ್ಪ ಅಂತ. ಬೈ ಎಲೆಕ್ಷನ್ ಅಲ್ಲಿ ಮತ್ತೆ ಸಂಡೂರಲ್ಲಿ ಇವ್ರು ನಿಲ್ಸಿದ್ರು ಬಂಗಾರ ಹನುಮಂತ ಅವ್ರನ್ನ. ಯಾಕೆ ಅದೇ ಬಿಜೆಪಿ ಪಕ್ಷಕ್ಕೆ ಯಾಕೆ ಅವರು ರಾಜ್ಯಾಧ್ಯಕ್ಷರಾಗ್ಬೋದು, ಮತ್ತೆ ಅವರ ಮುಖಂಡರು, ಮತ್ತೆ ಮಾಜಿ ಮುಖ್ಯಮಂತ್ರಿಗಳಾಗ್ಬೋದು, ಮಂತ್ರಿಗಳಾಗ್ಬೋದು, ಎಲ್ಲರೂ ಸೇರಿಸಿ ಯಾಕೆ ಗೆಲ್ಸ್ಕೊಬರಕ್ಕಾಗಿಲ್ಲ? ಕೇವಲ ಯಾಕೆ ಅವರ ನಿಂತ್ಕೋಬೋದಿತ್ತಲ್ಲ. ಬೈ ಎಲೆಕ್ಷನ್ ಅಲ್ಲಿ ಅದಕ್ಕೆ ಆಡಳಿತ ಪಕ್ಷ ಗೆಲ್ಲುತ್ತನ್ನ ಒಂದು